ಅಶಾಂತಿ ನಿರ್ಮಿಸ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಕಟ್ಟಿ ಹಾಕೋ ಪ್ರಯತ್ನ, ಬಟ್ಟೆನ್ನೋರ್ನ ಕಟ್ಟಿ ಹಾಕೋ ಪ್ರಯತ್ನ. ಯಾವ ಒಂದು ಸೌಜನ್ಯ ಹತ್ಯೆಯನ್ನು ಎನ್ಕ್ವೈರಿಯಾಗಿ ಅದಕ್ಕೊಂದು ತನಿಖೆಯಾಗಿ ಅದು ಕೊಂದವ್ರು ಯಾರು ಕಂಡುಹಿಡಿಬೇಕಂತ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರ, ಅದು ಯಾವುದು ಅಲ್ಲ. ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನ ಸರ್ಕಾರ SIT ಜಂಟಿಯಾಗಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಜೊತೆಗೆ ವಿರೋಧ ಪಕ್ಷಗಳು ಸಹಿತ ವಿರೋಧ ಇಲ್ಲ ಅವರೆಲ್ಲರೂ ಈಗಾಗಲೇ ದೊಡ್ಡವ್ರ ಪರ ತಮ್ಮ ಸ್ಲೋಗನ್ ಹಾಕ್ತಾ ಇದ್ದಾರೆ. ಅದರಲ್ಲೂ BL ಸಂತೋಷ್ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲೇ BL ಸಂತೋಷ್ ತಿಮ್ರೋಡಿ ಇವರು ವಿರೋಧಿಗಳು ಅನ್ನುವಂಥದ್ದು, ಹೆಗ್ಡೆ ಪರ ಇದ್ದಂಥದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ನೋಡಿದಾಗ SIT ತನಿಖೆ ದಿಶಾಭೂಲ ಆಗ್ಯದನ, ಅನಿಶ್ಚಿತ ಆಗ್ಯದ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಯಾಕೆ ಒಂದಿಷ್ಟು ಏನೋ ಒಂದು ಇಂಚು ಬದಲಾವಣೆ ಆಗಲಿಲ್ಲ. ದೂರದಾರರ ಆರೋಪಗಳು ಏನಪ್ಪ ಇಲ್ಲಿವರೆಗೆ ಆಗಿಲ್ಲ, ಮುಂದೆ ಆಗ್ತದೆ ಗ್ಯಾರಂಟಿನೂ ಇಲ್ಲ. ಯಾಕಂದ್ರೆ ಈಗಾಗಲೇ SIT ಅಲ್ಲಿ ಪೊಲೀಸರನ್ನ, ಹಿಂದೆ ಆಗಿ ಬಂದ ಪೊಲೀಸರನ್ನ, ಅಲ್ಲಿ ಪಂಚಾಯತಿ ಅಧ್ಯಕ್ಷರನ್ನ, ಮುಂದೆ ಅದೇ ಕಾಲಕ್ಕೆ ಹೆಗ್ಗಡೆ ಆಸ್ಪತ್ರೆಯಲ್ಲಿ ಹೋಗಿ ಹೆಣಗಳನ್ನ ಇದನ್ನು ಮಾಡಿದಂಥ ಪೋಸ್ಟ್ಮಾರ್ಟಮ್ ಮಾಡಿದಂಥದ್ದಾಗಿರ್ಬೋದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದ್ರ ಬದಲಾಗಿರ್ಬೋದು. ಇದೇನು ಎಲ್ಲ ತನಿಖೆ ಮಾಡ್ತಾ ಇದೆಯಪ್ಪ. ಅದರಲ್ಲೂ ಈ ಏನಪ್ಪ ಅಂತಂದ್ರೆ ಆ ಬಂಗ್ಲಾ ಗುಡ್ಡೆ ಬಗ್ಗೆ, ಅಲ್ಲಿ ಸಿಕ್ಕಂತ ಹೆಣಗಳ ಬಗ್ಗೆ ಏನು ತನಿಖೆ ಮಾಡ್ತಾ ಇದೆ ಅದನ್ನು ರಿಪೋರ್ಟ್ ಬರ್ತದೆ. ಅದನ್ನು ತಪ್ಪಿಸಿದ್ರೆ ಸಿಗ್ತಾರೆ ಅಂತ ನಾವೇನೋ ಭರವಸೆ ಮೂಡಿಸೋದಾಗ ಅದು ಯಾವುದೂ ಆಗಲಾರ ಸ್ಥಿತಿ ಇದ್ದಾಗ ಇನ್ನು ಅಂತಿಮ ವರದಿ ಏನು ಬರೋದಪ್ಪ ಅಂದ್ರೆ ಈಗ ಈ ಚಿನ್ನೈನ ಏನು ತನಿಖೆ ಆಗ್ತದೆ, ಎಲ್ಲ ಹೇಳಿ ಕೊಡ್ತಾರೆ. ಅದ್ರ ನಂತರ ಇದೆಲ್ಲ ತನಿಖೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದರಿಂದಾಗಿ ಈ ಎಲ್ಲ ನಡೆದಂಥ ಘಟನೆಗಳು ಆಗೇ ಇಲ್ಲ, ನಡೆದೇ ಇಲ್ಲ, ಸಂಭವಿಸಿಲ್ಲ ಅನ್ನುವಂಥ ಹಂತಕ್ಕೆ ಬಂದಿಲ್ಲುವಂಥದ್ದು ಅಂತೇಳಿ